ಒಂದೂವರೆ ತಿಂಗಳ ಮದುವೆ ಆದದ್ದಷ್ಟೇ ನವ ವಿವಾಹಿತೆ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದ್ದಾರೆ. 26 ವರ್ಷದ ಗಾನವಿ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮದುವೆಯಾಗಿ ಒಂದೂವರೆ ತಿಂಗಳಾಗಿತ್ತಷ್ಟೇ ನವ ವಿವಾಹಿತೆ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದ್ದಾರೆ. ವರದಕ್ಷಿಣೆ ಕಿರುಕುಳ ಅನ್ನೋದು ಸದ್ಯಕ್ಕಿರುವಂತ ಮಾಹಿತಿ. ಹೌದು, ವರದಕ್ಷಿಣೆ ಕಿರುಕುಳಕ್ಕೆ ಆತ್ಮಹತ್ಯೆ ಯತ್ನದ ಆರೋಪ ಕೇಳಿ ಬಂದಿದೆ. 26 ವರ್ಷದ ಗಾನವಿ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಮಹಿಳೆ. ಖಾಸಗಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಗಾನವಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಸದ್ಯ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಶ್ರೀಲಂಕಾಕ್ಕೆ ಹನಿಮೂನ್ ಟ್ರಿಪ್ ಅಂತ ಕೂಡ ಅವ್ರು ಹೋಗಿರ್ತಾರೆ. ಬಂದ ನಂತರ ಈ ಆತ್ಮಹತ್ಯೆಯ ಯತ್ನ ನಡೆದಿರೋದು. ಕಳೆದ ಅಕ್ಟೋಬರ್ನಲ್ಲಿ ಇವರ ವಿವಾಹವಾಗಿತ್ತು ಅನ್ನುವಂಥ ಮಾಹಿತಿ ಕೂಡ ಇದೆ. 10 ದಿವಸಗಳ ಕಾಲ ಔಟ್ ಆಫ್ ಕಂಟ್ರಿ ಹನಿಮೂನ್ ಅಂತ ಹೇಳಿ ಟ್ರಿಪ್ಗೆ ಕೂಡ ಹೋಗಿ ಬಂದ ನಂತರ ಆಗಿರುವಂತಹ ಘಟನೆ ಇದು. ಒಂದೂವರೆ ತಿಂಗಳ ನವ ವಿವಾಹಿತೆ ಗಾನವಿ ಆತ್ಮಹತ್ಯೆ ಯತ್ನವನ್ನ ಮಾಡಿದ್ದಾರೆ. ಮಾತ್ರವಲ್ಲ, ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡುತ್ತಿದ್ದಾರೆ. 26 ವರ್ಷದ ಗಾನವಿ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಮಹಿಳೆ. ಹಾಗಾದ್ರೆ ಈ ಘಟನೆಗೆ ಕಾರಣ ಏನು? ವರದಕ್ಷಿಣೆ ಕಿರುಕುಳನ? ಈಗ ಆತ್ಮಹತ್ಯೆ ಯತ್ನವನ್ನ ಗಾನವಿ ಮಾಡಿರೋದಕ್ಕೂ ಮುಂಚೆ ಏನಾದರೂ ಪತ್ರದಲ್ಲಿ, ಮೆಸೇಜ್ಗಳಲ್ಲಿ ನನಗೆ ಈ ಥರ ಕಿರುಕುಳ ಆಗ್ತಿದೆ ಅನ್ನೋದನ್ನೇನಾದರೂ ಉಲ್ಲೇಖ ಮಾಡಿದ್ದಾರಾ? ಹೀಗೆ ಹಲವು ಪ್ರಶ್ನೆಗಳು ಉದ್ಭವ ಆಗುತ್ತೆ. ನೋಡಿ, ಕಳೆದ ಅಕ್ಟೋಬರ್ 29ಕ್ಕೆ ಗಾನವಿ ಮತ್ತು ಸೂರಜ್ ವಿವಾಹವಾಗಿರುತ್ತೆ. ಆ ಫೋಟೋಸನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಅದ್ದೂರಿ ವಿವಾಹ ಮಹೋತ್ಸವ ಆಗಿದೆ. ಇಬ್ಬರ ಮುಖದಲ್ಲೂ ಕೂಡ ನಗು ಇದೆ. ಆದರೆ ಈ ವಿವಾಹದ ನಂತರದಲ್ಲಿ ಶ್ರೀಲಂಕಾಕ್ಕೆ 10 ದಿವಸಗಳ ಟ್ರಿಪ್ಗೂ ಕೂಡ ಹೋಗಿ ಬಂದಿದ್ದಾರೆ. ಆ ಒಂದೂವರೆ ತಿಂಗಳಿನಲ್ಲಿ ಹಾಗಾದರೆ ಏನಾಯಿತು? ವರದಕ್ಷಿಣೆ ಕಿರುಕುಳವನ್ನು ಆ ಮಟ್ಟಿಗೆ ಕೊಟ್ಟಿದ್ದಾರಾ? ಹೀಗೆ ಹಲವಾರು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇದೆ, ಅದನ್ನು ಕೂಡ ನೋಡ್ಬಿಡೋಣ. ಶ್ರೀಲಂಕಾ ಹನಿಮೂನ್ ಟ್ರಿಪ್ ಅನ್ನ ಮುಗಿಸಿ ಬಂದು ಆತ್ಮಹತ್ಯೆಗೆ ಯತ್ನವನ್ನ ಮಾಡಿರುವುದು 26 ವರ್ಷದ ಗಾನವಿ. ಕಳೆದ ಅಕ್ಟೋಬರ್ 29ಕ್ಕೆ ಗಾನವಿ ಮತ್ತು ಸೂರಜ್ ವಿವಾಹ ನಡೆದಿರುತ್ತೆ. 10 ದಿವಸದ ಹನಿಮೂನ್ ಟ್ರಿಪ್ ಹೋಗಿ 5 ದಿನಕ್ಕೆ ವಾಪಸ್ ಬಂದಿದ್ದಾರೆ. ನೋಡಿ, ಇಲ್ಲೊಂದು ಟ್ವಿಸ್ಟ್ ಇದೆ. 10 ದಿವಸ ಅಂತ ಇವ್ರು ಹೋಗಿರೋದು ಟ್ರಿಪ್ಪಿಗೆ, ಬಟ್ 5 ದಿವಸಕ್ಕೆ ವಾಪಸ್ ಆಗಿದ್ದಾರೆ. ಮದುವೆ ನಂತರ ಒಡವೆ, ವರದಕ್ಷಿಣೆಗೆ ಕಿರುಕುಳವನ್ನು ಕೊಟ್ಟಿದ್ದಾರೆ ಗಂಡಿನ ಮನೆಯವರು ಅನ್ನುವಂಥ ಗಂಭೀರ ಆರೋಪ. ನೆನ್ನೆ ಮಧ್ಯಾಹ್ನ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ 26 ವರ್ಷದ ಗಾನವಿ ಯತ್ನವನ್ನ ಮಾಡಿರೋದು. ಯಾರ್ಯಾರ ಮೇಲಿದೆ ಆರೋಪ? ಪತಿ ಸೂರಜ್ ಹಾಗೆಯೇ ಅತ್ತೆ ಜಯಂತಿ ಮೇಲೆ ಗಂಭೀರ ಆರೋಪ ಕೇಳಿ ಬಂದಿದೆ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಗಾನವಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನೇಣು ಹಾಕೊಂಡು ಆತ್ಮಹತ್ಯೆಗೆ ಯತ್ನವನ್ನ ಮಾಡಿರೋದು. ಸದ್ಯ ವೈದ್ಯರು ಏನು ಹೇಳ್ತಿದ್ದಾರೆ ಗಾನವಿಯ ಆರೋಗ್ಯದ ಬಗ್ಗೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಬ್ರೈನ್ ಡೆಡ್ ಆಗಿದೆ ಅಂತ ಹೇಳಿದ್ದಾರೆ. ವೆಂಟಿಲೇಟರ್ನಲ್ಲಿ ಗಾನವಿಯನ್ನು ಬದುಕಿಸುವ ಎಲ್ಲ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಸದ್ಯ ವೆಂಟಿಲೇಟರ್ನಲ್ಲಿದ್ದಾರೆ ಗಾನವಿ. ದೂರಿನ ಆಧಾರದಲ್ಲಿ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಅದಾದ್ಮೇಲೆ ನಾವಿಲ್ಲಿ ಹಾಸ್ಪಿಟಲ್ ಕರ್ಕೊಂಡ್ಬಂದ್ರೆ ಇಲ್ಲಿಂದ MLC ಆಯಿತು, ಪೊಲೀಸ್ ನೋಟಿಫಿಕೇಶನ್ ಮತ್ತು ಪೊಲೀಸವ್ರು ಬಂದು ಇಲ್ಲಿ ಮಾಜರ್ ಮಾಡಿ ಹೋದರು. ಅದಾದಮೇಲೆ ನಮ್ಮನ್ನು ಕರೆದು ನಾವು ಹೋಗಿ ಕಂಪ್ಲೇಂಟ್ ಮಾಡಿದ್ವಿ. ಸೊ ಕಂಪ್ಲೇಂಟ್ ಆಗಿದೆ, FIR ಆಗಿದೆ. ಆದಮೇಲೆ ಈ ಥರ ಏನು ನಡೆದಿದೆ ಅದೆಲ್ಲ, ಯಾಕಂದರೆ ಹುಡುಗಿ ಅದನ್ನೆಲ್ಲ ಬಂದು ಅವರ ತಂದೆ ಹತ್ರ ಮತ್ತು ಅವರ ತಾಯಿ ಹತ್ರ ಎಲ್ಲ ಹೇಳಿದ್ದಾರೆ. ಅಂದರೆ ನಾನು ಚಿಕ್ಕಪ್ಪ ಆಗಬೇಕು. ಸೊ ಅವ್ರ ಹತ್ರ ಎಲ್ಲ ಹೇಳಿದಾಗ ಆ ಹುಡುಗಿ ಏನೇನು ಹೇಳಿದ್ಲು ಅದೇ ರೀತಿ, ಮತ್ತು ಇವರು ಅವ್ರ ಮನೆಗೆಲ್ಲ ಹೋಗಿದ್ರು. ನಮ್ಮ ಅಣ್ಣ ಎಕ್ಸ್ಪ್ಲೇನ್ ಮಾಡಿದಂಗೆ ಅವ್ರ ಮನೆಗೆಲ್ಲ ಹೋದಾಗ ಅಲ್ಲೇನು ನಡೀತು ಇನ್ಸಿಡೆಂಟು ಎಲ್ಲ ಹೇಳಿ ಅದ್ರ ಮೇಲೆ ಒಂದು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ಸದ್ಯ ಗಾನವಿಯ ಆರೋಗ್ಯ ಸ್ಥಿತಿ ಹೇಗಿದೆ? ಆ್ಯಂಡ್ ಸೇಮ್ ಟೈಮ್ ಆತ್ಮಹತ್ಯೆಯ ಯತ್ನವನ್ನು ಮಾಡಿರೋದಕ್ಕೂ ಮುಂಚೆ ಏನಾದರೂ ಗಾನವಿ ಪತ್ರ ಬರೆದಿಟ್ಟಿರೋದು ಅಥವಾ ತಮ್ಮ ಪೋಷಕರಿಗೆ ವಾಯ್ಸ್ ನೋಟು, ವಾಟ್ಸಪ್ಪಲ್ಲಿ ಮೆಸೇಜು ಹಿಂಗೆ ಆಗ್ತಿದೆ ಅಂತ ಯಾರ ಹತ್ರ ಆದರೂ ಹೇಳ್ಕೊಂಡಿರೋದು, ಈ ಥರದ್ದು ಏನಾದರೂ ಇದೆಯಾ ದಾಖಲೆ? ದಿವ್ಯಾ, ಶ್ರೀಲಂಕಾಕ್ಕೆ ಈ ಹೊಸದಾಗಿ ಮದುವೆ ಆಗಿರುವಂತಹ ದಂಪತಿ ಹನಿಮೂನ್ಗೆ ಹೋಗಿರ್ತಾರೆ. 10 ದಿನಗಳ ಕಾಲ ಅಲ್ಲಿ ಹನಿಮೂನ್ ಪ್ಲಾನ್ ಆಗಿರುತ್ತೆ. ಆದ್ರೆ 5 ದಿನಕ್ಕೇನೆ ಇವರು ವಾಪಸ್ ಬಂದಿರ್ತಾರೆ. ವಾಪಸ್ ಬಂದಾದ್ಮೇಲೆ
ಅಂದ್ರೆ ಅಕ್ಟೋಬರ್ 21ನೇ ತಾರೀಕು ನೋಡಿ 1.5 ತಿಂಗಳಾಗಿದೆ ಅಷ್ಟೇ ಮದುವೆ ಆಗಿರುತ್ತೆ ಸೂರಜ್ ಮತ್ತೆ ಈ ಗಾನವಿದು. ಹಾಗಾಗಿ ಬಹುತೇಕ 1 ತಿಂಗಳಾದ್ಮೇಲೆ ಗಂಡನ ಮನೆಯವರು ಬೇಡಿಕೆನೂ ಇಟ್ಟಿದ್ರಂತೆ. 40 ಲಕ್ಷ ರೂಪಾಯಿ ಹಣವನ್ನ ಖರ್ಚು ಮಾಡಿ ನವೆಂಬರ್ 23ನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಅದ್ದೂರಿ ರಿಸೆಪ್ಷನ್ ಕೂಡ ಮಾಡಿರುತ್ತೆ ಗಾನವಿ ಕುಟುಂಬ. ಅದಾದ್ಮೇಲೆ 10 ದಿನ ಹನಿಮೂನ್ ಟ್ರಿಪ್ ಹೋಗಿರ್ತಾರೆ, 5ನೇ ದಿನಕ್ಕೆ ವಾಪಸ್ ಬಂದಿರ್ತಾರೆ. ಆದ್ರೆ ಇದಕ್ಕೂ ಮೊದಲು ವರದಕ್ಷಿಣೆಗೆ ಬೇಡಿಕೆಯನ್ನ ಇಡ್ತಾ ಇದ್ರು, ಮತ್ತೆ ಹೆಚ್ಚು ಹಣ ತರಬೇಕು, ಬಂಗಾರ ತರಬೇಕು ಅನ್ನೋ ಒಂದು ಆಂಗಲ್ನಲ್ಲಿ ಈ ಸೂರಜ್ ಕುಟುಂಬಸ್ಥರು ಫೋರ್ಸ್ ಮಾಡ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಇದು ಗಾನವಿ ಕುಟುಂಬಸ್ಥರ ಗಂಭೀರ ಆರೋಪ. ಆದ್ರೆ ಆರೋಪಕ್ಕೆ ಪುರಾವೆಗಳನ್ನ ಹುಟ್ಟುವಂತಹ, ಅಂದ್ರೆ ಆರೋಪಕ್ಕೆ ಸಾಕ್ಷಿಗಳೇನೇನ್ ಬೇಕು ಅವೆಲ್ಲವನ್ನೂ ಕೂಡ ಹುಡುಕುವಂತಹ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಅಧಿಕಾರಿಗಳು ಈಗ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಒಂದು FIR ಕೂಡ ದಾಖಲು ಮಾಡಿದ್ದಾರೆ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಗಂಡ ಹೆಂಡತಿ ಮಧ್ಯೆ ಹನಿಮೂಗ್ ಹೋದಂತಹ ಸಂದರ್ಭದಲ್ಲಿ ಏನಾಯ್ತು, ಯಾಕೆ 5ನೇ ದಿನಕ್ಕೆ ವಾಪಸ್ ಬಂದ್ರು ಅನ್ನೋ ಆಂಗಲ್ ನಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. ಆದ್ರೆ ನಿನ್ನೆ ಮಧ್ಯಾಹ್ನ ಒಂದು ಮನೆಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನ ಮಾಡಿದರೆ ಖಾಸಗಿ ಆಸ್ಪತ್ರೆಗೆ ಗಾನವಿನ ಸೇರಿಸಲಾಗಿದೆ. ಈಗಾಗಲೇ ಬ್ರೈನ್ ಡೆಡ್ ಅಂತ ಕುಟುಂಬಸ್ಥರಿಗೂ ಕೂಡ ತಿಳಿಸ್ಬಿಟ್ಟಿದ್ದಾರೆ ವೈದ್ಯರು. ಆದ್ರೆ ಈ ವೆಂಟಿಲೇಟರ್ ನಲ್ಲಿ ಗಾನವಿ ಇರೋದ್ರಿಂದ ಈಗ ಸದ್ಯಕ್ಕೆ ಯಾವುದೇ ಡೆತ್ ನೋಟ್ ಆಗಿರಬಹುದು ಅಥವಾ ವಾಟ್ಸಪ್ ಚಾಟ್ಗಳಾಗಿರೋದು ಯಾವುದು ಕೂಡ ಬಹುತೇಕ ಸಿಕ್ಕಿಲ್ಲ. ಆದ್ರೆ ಕುಟುಂಬಸ್ಥರ ಬಳಿ ಈಕೆ ಹೇಳ್ಕೊಂಡಿದ್ಲು ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಇದರ ಆಧಾರದ ಮೇಲೆ ಈಗ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ವರದಕ್ಷಿಣೆ ಕಿರುಕುಳ ಮತ್ತು ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟಿದ್ದಾರೆ ಅನ್ನೋ ಒಂದು ಆಂಗಲ್ ಅಲ್ಲಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಸದ್ಯಕ್ಕೆ ಸಾವುಗುದಿಕ್ಕಿನ ಮಧ್ಯೆ ಈ ಗಾನವಿ ಹೋರಾಡ್ತಾ ಇದ್ದಾಳೆ. ಕುಟುಂಬಸ್ಥರು ಕೂಡ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಇಲ್ಲಿ ವರದಕ್ಷಿಣೆಗಾಗಿನೇ ಟಾರ್ಚರ್ ಮಾಡ್ತಾ ಇದ್ರು ಮಗಳಿಗೆ ಅನ್ನೋ ಒಂದು ಗಂಭೀರ ಆರೋಪವನ್ನ ಈ ಗಾನವಿ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಈ ಸೂರಜ್ ಮತ್ತೆ ಕುಟುಂಬಸ್ಥರ ವರ್ಜನನ್ನು ಕೂಡ ಕೇಳಬೇಕಾಗುತ್ತೆ. ಸದ್ಯಕ್ಕಂತೂ 4 ಜನರ ವಿರುದ್ಧ ಈಗ ಗಾನವಿ ಪತಿ ಸಂಜಯ್ ಆಗಿರ್ಬೋದು, ಸೂರಜ್ ಆಗಿರ್ಬೋದು, ಅತ್ತೆ ಜಯಂತಿ ಮತ್ತು ಸೂರಜ್ ಅನ್ನ ಸಂಜಯ್ ಮೇಲೂ ಕೂಡ ಗಂಭೀರ ಆರೋಪ ಇರುವಂತದ್ದು. ಹೀಗಾಗಿ ತನಿಖೆಯನ್ನು ನಡೆಸೋದಕ್ಕೆ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಈ ಮೂವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ, ಮೊಬೈಲ್ ಅನ್ನ ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಮತ್ತು ಗಾನವಿ ಏನಾದ್ರೂ ಕೂಡ ಡೆತ್ ನೋಟ್ ಬರೆದಿರುವಂತದ್ದು, ವಾಟ್ಸ್ಆಪ್ ಚಾಟ್ಗಳು ಆಕೆಗೆ ಏನಾದ್ರು ಲಭ್ಯ ಆಯ್ತು ಅಂತಂದ್ರೆ ಇದಕ್ಕೆ ಮತ್ತಷ್ಟು ಸಾಕ್ಷ್ಯಗಳು ಕೂಡ ಸಿಕ್ಕಂತಾಗತ್ತೆ. ಹಾಗೆ ಕಾನೂನಿನ ಕ್ರಮ ಆಗುತ್ತೆ. ಸದ್ಯಕ್ಕೆ ದುಡುಕಿನ ನಿರ್ಧಾರವನ್ನ ಗಾನವಿ ತೆಗೆದುಕೊಳ್ಳ ಅಂತ ಕಾಣುತ್ತೆ. ಕಾನೂನು ಇರುತ್ತೆ ಮತ್ತು ಮನೆಯವರು ಇರ್ತಾರೆ, ಎಲ್ಲರ ಬಳಿನೂ ಕೂಡ ಮಾತನಾಡಿ ಸರಿಪಡಿಸ್ಕೊಳ್ಬೋದಾಗಿತ್ತು. ಆದ್ರೆ ದುಡುಕಿನ ನಿರ್ಧಾರಕ್ಕೆ ಮುಂದಾಗಿ ಈ ರೀತಿ ಜೀವ ಕಳೆದುಕೊಳ್ಳುವ ಅಂತ ಹೋಗಿದ್ರೆ ನಿಜವಾಗ್ಲೂ ಕೂಡ ದುರಾದೃಷ್ಟಕರ. ಸದ್ಯಕ್ಕೆ ಪೊಲೀಸರು ತುಂಬಾ ಸೀರಿಯಸ್ ಆಗಿ ಪ್ರಕರಣ ತೆಗೆದುಕೊಂಡು ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ವಿಶ್ವನಾಥ್, ವಿದ್ಯಾರಣ್ಯಪುರದಲ್ಲಿ ಸೂರಜ್ ಅನ್ನೋ ಹುಡುಗನಿಗೆ ಅರೇಂಜ್ ಮ್ಯಾರೇಜ್ ಮಾಡಿದ್ವಿ. ಮದುವೆ ಅವರೇ ಮಾಡಿಕೊಂಡ್ರು. ನಾವು ಪ್ಯಾಲೇಸ್ ಗ್ರೌಂಡಲ್ಲಿ ಅದ್ದೂರಿಯಾಗಿ ರಿಸೆಪ್ಷನ್ ಮಾಡಿದ್ವಿ. ಅವ್ರು ನಮಗೆ ರಿಸೆಪ್ಷನ್ ಒಂದು ಮಾಡಿಕೊಡಿ ಅಂತ ಕೇಳಿದರು. ಸುಮಾರು ಒಂದು 45 ಲಕ್ಷ ಖರ್ಚು ಮಾಡಿ ಅವ್ರಿಗೆ ರಿಸೆಪ್ಷನ್ ಮಾಡಿದ್ವಿ ಪ್ಯಾಲೇಸ್ ಗ್ರೌಂಡಲ್ಲಿ. ಮತ್ತು ಮದುವೆ ಆಗಿದ್ದು ಬಂದು ಅಕ್ಟೋಬರ್ 29ಕ್ಕೆ. ಅಕ್ಟೋಬರ್ 29 ಮದುವೆ ಆಗಿ ನೆಕ್ಸ್ಟ್ ಡೇನೇ ಅವ್ರ ಮನೆಗೆ ಕಳಿಸ್ಕೊಟ್ವಿ. ಅವ್ರ ಮನೆಗೆ ಹೋಗಿದ್ದ ದಿನದಿಂದ ಇವತ್ತಿನ ತನಕ ಅವಳು ನೆಮ್ಮದಿಗಿಲ್ಲ. ಸಿಕ್ಕಾಪಟ್ಟೆ ಟಾರ್ಚರ್. ಏನು ಟಾರ್ಚರ್ ಅಂದರೆ, ನಿನ್ನ ಹತ್ರ ಎಷ್ಟು ಒಡವೆ ಇದೆ, ಯಾವಾಗ ತಗೋಬರ್ತೀಯಾ, ನಿನ್ನ ಹೆಸರಲ್ಲಿ